ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ಇರುವ ಚರ್ಚ್ ಆವರಣದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಆದ ನಾರಾಯಣಸ್ವಾಮಿ ಮೊದಲಿಯಾರ್ ತಮ್ಮ ಹುಟ್ಟುಹಬ್ಬವನ್ನು ಕುಟುಂಬದ ಸದಸ್ಯರು ಹಾಗೂ ಅಭಿಮಾನಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಅಭಿಮಾನಿಗಳು ಮತ್ತು ದೊಮ್ಮಸಂದ್ರ ಗ್ರಾಮದ ನಿವಾಸಿಗಳು ಕಾಂಗ್ರೆಸ್ನ ಯುವ ಮುಖಂಡರು ಆದ ನಾರಾಯಣಸ್ವಾಮಿ ಮೊದಲಿಯಾರ್ ಅವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾಂಗ್ರೆಸ್ನ ಯುವ ಮುಖಂಡರು ಆದ ನಾರಾಯಣಸ್ವಾಮಿ ಮೊದಲಿಯಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಮಹಿಳೆಯರಿಗೆ ಸೀರೆ ವಿತರಣೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ದಾಸೋಹ ವಿತರಣೆ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗೋಪಸಂದ್ರ ವೆಂಕಟೇಶ್, ಡಿಎಸ್ಎಸ್ ದೊಮ್ಮಸಂದ್ರ ಮುನಿರಾಜ್, ಎನ್ ನಾಗರಾಜ್, ಮೊದಲಿಯಾರ್, ಚಂಬಿನಹಳ್ಳಿ ರಾಮಚಂದ್ರ ಮತ್ತು ಸ್ನೇಹಿತರು ಸಿಡಿ ಮಂಜು ಮತ್ತು ದೊಮ್ಮಸಂದ್ರ ಗ್ರಾಮಸ್ಥರು, ಅಭಿಮಾನಿಗಳು ಭಾಗವಹಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಾಗಿ ಒಂದು ಸಾಮಾಜಿಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಒದಗಿ ಬರಲಿ ಮತ್ತು ಅವರಿಗೆ ಒಳ್ಳೆ ಆರೋಗ್ಯ ದೇವರು ದಯಪಾಲಿಸಲಿ ಅಂತ ಹೇಳಿ ಅವರ ಕುಟುಂಬದವರೆಲ್ಲರಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಸರ್ವಶಕ್ತನಾದಂತ ದೇವರು ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ. ಜೀವವುಳ್ಳ ನನ್ನ ದೇವರೇ ಯೇಸುವೆ, ನಿಮ್ಮ ವಾಕ್ಯದಲ್ಲಿ ಹೇಳಿದ್ದೀರಲ್ಲಪ್ಪ, ಬೈಬಲ್ನಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ಪರ್ಯಂತ ನಾನು ಆಶೀರ್ವದಿಸ್ತೇನೆ, ಬಲಪಡಿಸ್ತೇನೆ, ಕಾಯುತ್ತೇನೆ, ನಡೆಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ನೀವು ನಂಬಿಗಸ್ತರು. ಇವತ್ತು ಕರ್ತನೆ ಸ್ವಾಮಿ, ಪ್ರಿಯ ನಾರಾಯಣ ಸ್ವಾಮಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಜೀವನಕ್ಕೆ ಇನ್ನೊಂದು ಹೊಸ ವರುಷವನ್ನ ದೇವರೇ ನೀವು ಸೇರಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಒಂದು ವರ್ಷವೆಲ್ಲ ಮತ್ತು ಭವಿಷ್ಯತ್ತಿನ ವರ್ಷಗಳಲ್ಲಿ ಕರ್ತನೆ ಅವರಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅವರನ್ನ ಸದೃಢಗೊಳಿಸಿ ಕರ್ತನೆ ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಗುಡ್ ಹೆಲ್ತ್ ಮಾಸ್ಟರ್, ಇನ್ ದ ನೇಮ್ ಆಫ್ ಜೀಸಸ್ ಐ ಪ್ರೇ. ಆಮೆನ್, ಆಮೆನ್, ಆಮೆನ್. ಜನ್ಮದಿನ ಹುಟ್ಟಿದ ದಿನ, ಅದರಿಂದ ವರ್ಷ ನಾವು ಅದ್ದೂರಾಗಿ ಮನೆ ಹತ್ರ ಮಾಡ್ತಾ ಇದ್ದೇವೆ. ಈ ವರ್ಷ ಚರ್ಚಲ್ಲಿ ಮಾಡಬೇಕಂತ ಒಂದು ದೇವರು ಯೇಸು ಸ್ವಾಮಿ ಒಂದು 4 ದಿವಸದಾಗೆ ಅಲ್ಲಿ ನಮ್ಮ ತಾಲೂಕು ಆಫೀಸ್ ಹತ್ರ ಇದ್ದು, ನಾನು ವೆಂಕಟೇಶ್ವರಲ್ಲ ಚರ್ಚ್ ಹತ್ರ ಮಾಡೋಣ ಈ ಸತಿ ಬರ್ತಾರೆ ಅಂತ ಹೇಳಿದ್ದೆ. ವೆಂಕಟೇಶ್ವರ ಆಗಲಿ ಹಂಗೆ ಮಾಡೋಣ ಪಾಸ್ಟರ್ಗೆ ಹೇಳ್ತೀನಿ ಅಂದರು. ಅದರಿಂದ ಇವತ್ತೊಂದು ದಿವಸ ಇಲ್ಲಿ ದೊಮ್ಮಸಂದ್ರ ಗ್ರಾಮದ 12ನೇ ವಾರ್ಡ್ನಲ್ಲಿ ನಮ್ಮ ಚರ್ಚು ಇದು ಬಾಡಿಗೆ ತಗೊಂಡು ಚರ್ಚ್ ನಡೆಸ್ತಾ ಇದ್ದಾರೆ. ಅಲ್ಲಿಗನ ಇಲ್ಲಿ ಚರ್ಚ್ನಾಗೆ ಜನ ಜಾಸ್ತಿ ತುಂಬ ಇದ್ದಾರೆ. ಇಲ್ಲಿ ಬಂದಿಂದ ಅಂತ ಅಲ್ಲ, ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಅವ್ರಿಗೆಲ್ಲ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ನನ್ನ ಬರ್ತಡೇ ಹುಟ್ಟಿದ ದಿನದಿಂದ ನನ್ನ ಜೊತೆಯಲ್ಲಿ ಇಲ್ಲಿ ಏನು ಸೇರಿರ್ತಾರೆ ಜನ, ಅವರೆಲ್ಲ ದೇವರು ಅವ್ರನ್ನೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿರಲಿ ಅಂತ ಇವತ್ತು ದಿನ ಹಾರೈಸ್ತೀನಿ. ಅದೇ ಥರ ನಮ್ಮ ಮನೆ ಕುಟುಂಬದವ್ರನ್ನೆಲ್ಲ, ನಮ್ಮ ಮೊಮ್ಮಕ್ಕಳು, ನನ್ನ ಮಗ, ನಮ್ಮ ಮಗಳು ಅಲ್ಲಿನೆಲ್ಲ ಇಲ್ಲೇ ಕರ್ಕೊಂಬಂದು ಅವ್ರನ್ನ ಜೊತೆಯಲ್ಲಿ ಎಲ್ಲಿ ಹೋಗೋದಿಲ್ಲ, ಅದಕ್ಕೆ ಇವತ್ತು ಕರ್ಕೊಂಬಂದು ಚರ್ಚ್ಗೆ ಅವರೆಲ್ಲ ನಾವೆಲ್ಲ ಸೇರಿ ಇಲ್ಲಿ ನಮ್ಮ ಪಾಸ್ಟರು ಕೇಕೆಲ್ಲ ತರಿಸಿ ಇವತ್ತು ನನಗೆ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಯೇಸು ಸ್ವಾಮಿಗೆ, ನಮ್ಮ ಪಾಸ್ಟರ್ಗೆ, ಇಲ್ಲಿ ಬಂದಿರೋ ಜನಗಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನನ್ನಿಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಗೋಪಸಂದ್ರ ವೆಂಕಟೇಶ್ ಅವರು, ನಮ್ಮ ರಮೇಶ್ ಅವರು, ನಮ್ಮ PSP ಮುನ್ರಾಜ್ ಅವರು, ಆಮೇಲೆ ನಮ್ಮ ಮಾಧ್ಯಮದವರು, ನಮ್ಮ ಬಳ್ಳೂರು ಬಾಬು, ನಮ್ಮ ಮುನ್ರಾಜ್ ಅವರು, ನಮ್ಮ ಮುನಿಯಪ್ಪ ಅವರು ಎಲ್ಲರೂ ಇವತ್ತಿನ ದಿವಸ ನಾನು ಫೋನ್ ಮಾಡಿದ್ದೆ, ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲ ಇವತ್ತು ದಿನದಲ್ಲಿ ದೇವರು ಹೊರಗೆ ಐಶ್ವರ್ಯ ಕೊಡಲಿ, ಅವ್ರನ್ನೂ ದೇವರು ಭಗವಂತ ಚೆನ್ನಾಗಿರಲಿ ಅಂತ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಾವು ಪರಿಶುದ್ಧಗೊಳಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಮುಂದಿನ ಆಹಾರವನ್ನು ದಯಪಾಲಿಸು,
ತಪ್ಪು ಮಾಡಬೇಕು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿಯಿಂದ ನಮ್ಮನ್ನು ತಪ್ಪಿಸಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ನಡೆಸುವಿಕೆ, ನಂಬಿಕೆ, ಆನಂದ, ಆರೋಗ್ಯ ನನ್ನ ಹುಟ್ಟಿದ ದಿನಾಂಕ ಇವತ್ತು ಚರ್ಚಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ವೆಂಕಟೇಶ್ವರ ಹತ್ರ ಮಾತಾಡಿದೆ, ಹ್ಞೂ ಅಂದರು. ಅದಕ್ಕೆ ನಮ್ಮ ಮನೆ ಕುಟುಂಬದವರೆಲ್ಲ ಬಂದು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನನ್ನ ಮಗ, ನಮ್ಮ ಮಗಳು, ಹಳ್ಳಿನೆಲ್ಲ ಬಂದು ಈ ಚರ್ಚಲ್ಲಿ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಮಹಿಳೆಯರಿಗೆ ಸೀರೆ, ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿ ಈ ಚರ್ಚಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕಂತ ದೇವರು ಬುದ್ಧಿ ಕೊಟ್ಟಿದ್ದ. ಅದಕ್ಕೆ ಇವತ್ತಿನ ದಿವಸ ಚರ್ಚಲ್ಲಿ ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀನಿ. ಹಾಗೂ ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲ ಲೀಡ್ರ್ಗಳಿಗೆ, ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ದೇವರು ಇವತ್ತು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಚೆನ್ನಾಗಿರಲಿ. ಇವತ್ತು ನಾನು ಹುಟ್ಟು ಜನ್ಮದಿನ ಅಂತ. ಅದು ಇವತ್ತು ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ 3 ಬಾರಿ ಶಾಸಕರು ಗೆದ್ದಿದ್ದಾರೆ, 13 ವರ್ಷ ಕೆಲಸ ಮಾಡಿದ್ದಾರೆ. ಇವತ್ತೊಂದು ದಿವಸ ನಮ್ಮ ಹೈಕಮಾಂಡಲ್ಲಿ ನಮ್ಮ ರಾಹುಲ್ ಗಾಂಧಿಗೆ, ನಮ್ಮ ಮಲ್ಲಿಕಾರ್ಜುನ ಖರ್ಗೆಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ಶಾಸಕರಿಗೆ ಇರೋದ್ರಿಂದ ಕೇವಲ 2 ವರ್ಷ ನಮ್ಮ ಶಾಸಕರಿಗೆ ಸ್ವಚ್ಛತಾನ ಕೊಡಬೇಕಂತ ಈ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ 8 ಬಾರಿ ಗೆದ್ದಿರೋದು, ಸೋರಿಲ್ದ ಸರ್ದಾರ ಅವರು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಯಾವತ್ತೂ ಅವರು ಅಧಿಕಾರ ಕೇಳಲಿಲ್ಲ, ಯಾರು ಇಷ್ಟ ಪೋಸ್ಟ್ ಬೇಕಂತ ಕೇಳಲಿಲ್ಲ. ಇವತ್ತಿನ ದಿವಸ ಅವ್ರಿಗೆ ಒಳ್ಳೆ ಹುದ್ದೆ ಕೊಟ್ಟು ಅವ್ರನ್ನ ಇವತ್ತು ನಮ್ಮ ರಾಮಲಿಂಗಾರೆಡ್ಡಿನ ಪಕ್ಷದಲ್ಲಿ ಅವರು ಜಾಸ್ತಿ ದುಡ್ದು ಎಲ್ಲ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಒಳ್ಳೆ ಪೋಸ್ಟ್ ಕೊಡಬೇಕಂತ ಈ ಮಾಧ್ಯಮ ಮುಂದೆ ನಾನು ಇವತ್ತು ನನ್ನ ಜನ್ಮದಿನದಿಂದ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮದು 136 ಸೀಟ್ ಬರಬೇಕಂದ್ರೆ ನಮ್ಮ ಡಿ ಕೆ ಶಿವಕುಮಾರು, ನಮ್ಮ ಸಿದ್ದರಾಮಯ್ಯರು, ಎಲ್ಲ ಮುಖಂಡರುಗಳು, ಆಮೇಲೆ ನಮ್ಮ ACC ನಮ್ಮ ಜನರಲ್ ಸೆಕ್ರೆಟ್ರಿ ಅವರೆಲ್ಲ, ನಮ್ಮ ಇವರು ಮಲ್ಲಿಕಾರ್ಜುನ ಅವರು, ಪ್ರಿಯಾಂಕಾ ಗಾಂಧಿ, ಆಮೇಲೆ ನಮ್ಮ ರಾಹುಲ್ ಗಾಂಧಿ ಇವರೆಲ್ಲ ಸೇರಿ ಕಷ್ಟ ಬಿದ್ದಿಗೆ ನಮ್ಮದು 136 ಸೀಟ್ ಬಂದಿದೆ. ಆಮೇಲೆ 3 ವರ್ಷ ನಮ್ಮ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು. ಇನ್ನು 2 ವರ್ಷ ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರು ನಮಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಲೀಡರ್ಗೆಲ್ಲ ವಿಶ್ವಾಸ ಇದೆ. ಅದೇ ಥರ ನಡ್ಸ್ಕೊಂಡು ಹೋಗ್ತಾರೆ ಅಂತ, ನಮಗೆ ಡಿ ಕೆ ಶಿವಕುಮಾರ್ ನಡ್ಸ್ಕೊಂಡು ಹೋಗ್ತಾರೆ ಅಂತ ಇವತ್ತಿನ ದಿವಸ ನಾನು ನನ್ನ ಹುಟ್ಟಿದ ಜನ್ಮದಿನ ಆಚರಣೆ ಮಾಡಿದವಾಗ ಒಂದು 4 ಮಾತು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮಾತಾಡ್ತೀನಿ. ನಾರಾಯಣ ಸ್ವಾಮಿ ಅಂದರೆ ಧ್ವಂಸದ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಸರ್. ಮುಂದೆ ಇಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಮುಂದೆ ಸಾಕ್ತಿರ ತಾವು ಅಂತ? ನಾನು ಕೈಲಾಗದಷ್ಟು 2 ಸಲ ಸದಸ್ಯನಾದೆ, 3ನೇ ಸಲಿನೂ ಕೋರ್ಟಲ್ಲಿ ದಾವಾಗಿ ಗೆದ್ಕೊಬಂದು 6 ತಿಂಗಳು ಪಂಚಾಯತಿಯಲ್ಲಿದ್ದು ನಾನು ಒಂದು 16 ಗುಂಟೆ ಸರ್ಕಾರಿ ಜಮೀನು,
ಅದನ್ನು ಬೆಸ್ಕಾಂ ಬರೆದಿದ್ದರು ಪಂಚಾಯತಿಯವರು. ಅದನ್ನು ನಾನು ನಮ್ಮ DSS ಮುನ್ರಾಜು, ವೆಂಕಟೇಶು, ಮುನ್ರಾಜು ಎಲ್ಲ ಓಡಾಡಿ ಹತ್ರನ ಬೆಸ್ಕಾಂ ಬರೆದಿದ್ದನ್ನು ನಾವು ವಜಾಕರಿಸಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಆರ್ಡ್ರ್ ಮಾಡಿದರು DC ಅವರು. ಆ ಆರ್ಡ್ರನ್ನ ನಾವು DC ಅವರು ಏನು ಗೌರ್ಮೆಂಟ್ ಸ್ಕೂಲ್ಗೆ ಆರ್ಡ್ರ್ ಮಾಡಿದರು ಅದನ್ನು ನಾವು ಪುನಃ ಅದಕ್ಕೆ ಆರ್ಡ್ರ್ ಮಾಡೋದಕ್ಕೆ ನಮ್ಮ ಅವರು ಆರ್ಡ್ರ್ ಮಾಡಿಕೊಟ್ಟಿದ್ರು. ಅದಕ್ಕೆ ನಂದು, ಮುನ್ರಾಜು ಅವ್ರದ್ದು ಹಾಗೂ ನಮ್ಮ ವೆಂಕಟೇಶು, ರಮೇಶ್ ಎಲ್ಲ ಹೋರಾಟ ಮಾಡಿದ್ರಿ. ಆಮೇಲೆ ನಮ್ಮ ಪದುಪುರ ಕಾಲೇಜು 6 ಎಕರೆ ಮಂಜೂರಾಗಿರೋದು, ಅದರಲ್ಲಿ 34 ಗುಂಟೆ ರಸ್ತೆಗೆ ಹೋಗಿದ್ದೆ ಸುತ್ತೂ, ಇನ್ನು 5 ಎಕರೆ 4 ಗುಂಟೆ ಇದೆ. ಅದಕ್ಕೆ ನಾವು ಯಾರನ್ನೋ ದಾನಿಗಳು ಹಿಡ್ಕೊಂಡು NGO ಹಿಡ್ಕೊಂಡು ಕಾಂಪೌಂಡ್ ಹಾಕಿ ಆಮೇಲೆ ಅಲ್ಲಿ ಬೋರ್ವೆಲ್ ಹಾಕ್ಸಿ ಇವತ್ತು ನಾವು ಇಬ್ಬರೂ ಮೊನ್ನೆ ನಮ್ಮ ಪ್ರಿನ್ಸಿಪಾಲ್ನ ಕರ್ಕೊಂಡು ಎಲ್ಲ ಕಾಲೇಜುಗಳಿಗೆ ಹೋಗಿ ನಾನು ಮುನ್ರಾಜು ಅವರು ಅದೇ ಕೆಲಸ ಬಿಟ್ಟು 2 ದಿನ ಓಡಾಡಿ ಇವತ್ತು ನಮ್ಮ ಕಾಲೇಜಲ್ಲಿ 60 ಜನ ಮಕ್ಕಳು ಅಡ್ಮಿಷನ್ ಮಾಡ್ತಾರೆ. ಅದಕ್ಕೆ ನಾವು ಅವ್ರಿಗೇನೋ ಬ್ಯಾಗ್ ತಂದಿದ್ದೀನಿ. ಅವ್ರಿಗೆ ನಮ್ಮ ಮೀಟಿಂಗ್ ಇದೆ 4ನೇ ತಾರೀಕು ಕಾಲೇಜಲ್ಲಿ ವಿತರಣೆ ಮಾಡ್ತೀರಿ. ಹಾಗೆ ನಮ್ಮ ಪಂಚಾಯತಿಗೆ 20 ಗುಂಟೆ ಮಂಜೂರಿ ಮಾಡಿದರು 2023ರಲ್ಲಿ DC ಅವರು. ಅದನ್ನು ಯಾರೂ ಕಾಂಪೌಂಡ್ ಹಾಕೋಕ್ಕಾಗಿಲ್ಲ. ನಾನು 6 ತಿಂಗಳು ಪಂಚಾಯತಿ ಒಳಗೆ ಹೋಗಿ ತಕ್ಷಣ ಫಸ್ಟ್ ಮೀಟಿಂಗ್ ಬಿಟ್ಟು 2ನೇ ಮೀಟಿಂಗಲ್ಲಿ ನಾನು 20 ಗುಂಟೆನ ನಾವು PD ಅವ್ರಿಗೆಲ್ಲ ಒತ್ತಾಯ ಮಾಡಿ ಸರ್ಕಾರಿ ಜಾಗ ಇದು ಪಂಚಾಯತಿಗೆ ನಮ್ಮದು ದೊಡ್ಡದು ಊರು, ಮುಂದಿನ ದಿನ ನಮಗೆ ತೊಂದರೆ ಆಗುತ್ತೆ ಅಂತ ನಾನು ಎಲ್ಲರಿಗೂ ಮೀಟಿಂಗಲ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿಸಿ ಅದನ್ನು ನಮ್ಮ DS ನಾಗರಾಜ್ ಅವರು ಅವ್ರನ್ನ ಬಿಟ್ಟು ಕಾಂಪೌಂಡ್ ಹಾಕ್ಸಿ ಅದೊಂದು 20 ಗುಂಟೆ ನಾವು ಪಂಚಾಯತಿಗೊಳಿಸಿದ್ದೀನಿ. ನಾವು 3 ಕೆಲಸ ಇವತ್ತು ನಮ್ಮ ಕೈಲಿ ಆದಷ್ಟು ಮಾಡಿದ್ದೀನಿ. ನಾನು ನನ್ನ ವಾರ್ಡಲ್ಲಿ ನನಗೆ 12ನೇ ವಾರ್ಡಲ್ಲಿ ಜನ ನನಗೆ ಓಟ್ ಕೊಟ್ಟಿದ್ದರು, 410 ಓಟ್ ಕೊಟ್ಟಿದ್ದರು. ಅದು ಕಾರಣಾಂತರದಿಂದ ಒಂದು ಮನೆಯಲ್ಲಿ 19 ಓಟ್ ಇದ್ದಿದ್ದಕ್ಕೆ ಅವರು ಒಂದು ಸೈಡ್ ಓಟ್ ಹಾಕೊಂಡಿದ್ದೆ. ನನಗೆ ಇರುವುದ ನಿಂತ್ಕೊಂಡಿರೋ ವ್ಯಕ್ತಿ ಗೆದ್ದಿದ್ದ. ಹಾಗೂ ಅದನ್ನು ಉಲ್ಲಂಘನೆ ಮಾಡಿ ಅದು ಕೋರ್ಟಲ್ಲಿ ಕೇಸ್ ಇತ್ತು. ಅದನ್ನು ಫಾರಮ್ ನಂಬರ್ 6, 9 ಮೆನ್ಷನ್ ಮಾಡಿಲ್ಲ. ಅದಕ್ಕೆ ನಾನು ಕೋರ್ಟಲ್ಲಿ ಕೇಸ್ ಹಾಕಿ ನಾನು ಹೋರಾಟ ಮಾಡಿ 4 ವರ್ಷ ನನ್ನ ದೇವ್ರ ಶಕ್ತಿಗೆ ನನ್ನ ಮನೆ ದೇವ್ರ ಶಕ್ತಿ ನಿಂತು 6 ತಿಂಗಳು ನಾನು ಪಂಚಾಯತಿಗೆ ಬಂದು 6 ಮೀಟಿಂಗ್ ನಾನು ಮಾಡಿಸಿದ್ದೀನಿ. ಎಲ್ಲ ಸದಸ್ಯರು ನನಗೆ ಗೌರವ ಕೊಟ್ಟಿದ್ದಾರೆ. BJP ಅವರು, ಕಾಂಗ್ರೆಸ್ ಅವರು ಎಲ್ಲ ಸದಸ್ಯರು 32 ಜನನೂ ನನಗೆ ಗೌರವ ಕೊಟ್ಟಿದ್ದಾರೆ. ಆಮೇಲೆ PD ಅವ್ರನ್ನ ಗೌರವ ಕೊಟ್ಟಿದ್ದಾರೆ. 6 ತಿಂಗಳು ನನ್ನ ಜೊತೆಯಲ್ಲಿದ್ದು ಕೆಲಸ ಮಾಡ್ಕೊಂಡಿದ್ದೀನಿ. ಆಗ ಪಂಚಾಯತಿಗಳು ಪೂರ್ಣ ಆಗಿದೆ. ಈ ಗ್ರಾಮ ಪಂಚಾಯತಿ ನಮ್ಮ ಹೈಕಮಾಂಡ್ ಆಗಲಿ, ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯರು, ನಮ್ಮ DK ಶಿವಕುಮಾರ್ CM ಆಗಿದ್ದಾರೆ. ಈ ಗ್ರಾಮ ಪಂಚಾಯತಿಗಳು ಹಂಗೆ ಉಳಿಸ್ಕೊಂಡು ಹೋದರೆ ಸಣ್ಣ ಪಣ್ಣ ಕೆಲಸಗಳು ಆಮೇಲೆ ಏನೋ ಕುಂದುಕೊರತೆಗಳೆಲ್ಲ ಮಾಡ್ಬೋದು. ಇದು ಆಡಳಿತ ಅಧಿಕಾರಿ ಕೊಟ್ಟಿದ್ದಾರೆ. ಅವ್ರ ಅಡ್ಮಿನಿಸ್ಟ್ರೇಟ್ರು ಅವರು ಯಾವತ್ತೂ ಪಂಚಾಯತಿಗೆ ಬರಲ್ಲ. ಜನಗಳೆಲ್ಲ ಇವ್ರಿಗೆ ನೀರಿಗಾಗಲಿ, ದೀಪಕ್ಕಾಗಲಿ, ಆಮೇಲೆ ಮೋರಿ ಚರಂಡಿಗಾಗಲಿ ಚಾನೆ ತೊಂದರೆ ಇದೆ ಊರಲ್ಲಿ. ಅದರಿಂದ ದಯವಿಟ್ಟು ಆದಷ್ಟು ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಏನಿದೆ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಈ ದಿನ ನಾನು ಮಾಧ್ಯಮದವ್ರ ಮುಂದೆ ನಾನು 4 ಮಾತು ಕೇಳಿದ್ದೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ಅಲ್ಲ, ಧನ್ಯವಾದ. ಎಷ್ಟನೇ ಹುಟ್ಟುಹಬ್ಬ ಇದು? ನಂದು ಫಸ್ಟು ನಮ್ಮ ಮಗ ಹುಟ್ಟನೇ ಹಬ್ಬ ಮಾಡಿದ್ದು 6ನೇ ವರ್ಷ. 6 ಸಲ ನನಗೆ 62 ವರ್ಷ ವಯಸ್ಸು. ಇವಾಗ ನಮ್ಮ ಹುಡುಗ ಏನೋ ಅವತ್ತು ಹುಟ್ಟಿದಬ್ಬ ಮಾಡ್ಬೇಕು ನಮ್ಮ ತಂದೆಗೆ ಅಂದ್ಬಿಟ್ಟು ಅವನು ಕಷ್ಟ ಬಿದ್ದು ನಾನು ಸಾಕಿದ್ಗೆ ನಮ್ಮ ಹುಡುಗ ನಮ್ಮ ತಂದೆ ನಾನು ತೀರ್ಸ್ಕೊಬೇಕು ಅಂದ್ಬಿಟ್ಟು ನನಗೆ ಅವನು ಹುಟ್ಟಿದಬ್ಬ ಮಾಡ್ದ. ಅದೇ ಕಂಟಿನ್ಯೂ ಅಂತ ಇವತ್ತು ಮನೆ ಹತ್ರ ಮಾಡಿಲ್ಲ. ಇವತ್ತು ನಾವು ಚರ್ಚಲ್ಲಿ ಮಾಡಿ ಏನೋ ನನ್ನ ಕೈಲಾಗೋದು ಹೆಣ್ಮಕ್ಳಿಗೆ ಸೀರೆ ಕೊಟ್ಟು ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಟ್ಟು ಇವತ್ತು ತಮ್ಮ ಮಾಧ್ಯಮದವ್ರನ್ನೆಲ್ಲ ಕರೆದುಬಿಟ್ಟು ಇವತ್ತೊಂದು ದಿವಸ ನಾನು ಬರ್ತಡೆ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಇವತ್ತು 62ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾರಾಯಣಪ್ಪನವ್ರಿಗೆ ಕೋರ್ತಾ ಮತ್ತು ಚರ್ಚಿನಲ್ಲಿ ಮಾಡ್ಕೊತಾ ಇರೋದು ನಮ್ಗೆ ತುಂಬ ಸಂತೋಷದ ವಿಷಯ ಆಗಿದೆ. ಚರ್ಚಿನ ಮುಖಾಂತರ ನಮ್ಮ ಪಾಸ್ಟರ್ಗಳು, ನಮ್ಮ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾರೆ. ಜೊತೆಗೆ ಮಾಧ್ಯಮ ಮಿತ್ರರು ತಮಗೂ ಸ್ವಾಗತವನ್ನು ಬಯಸ್ತಾ ನಾನು ಎಲ್ಲರಿಗೂ ಮಾತಾಡಿದ್ದಾರೆ, ನಾನೇನು ಬೇರೆ ಏನು ಮಾತಾಡೋಕ್ಕೆ ಹೋಗಲ್ಲ, ಈಗಾಗಲೇ ಮಾತಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ರೈಸ್ತ ಮಿಷನರಿಗಳನ್ನ ಫಾಲೋಅಪ್ ಮಾಡಿ ಶೋಷಿತ ಸಮುದಾಯಗಳಿಗೆ ಎಜುಕೇಷನ್ ಕೊಡ್ತಾಯಿದ್ದಾರೆ, ಅವ್ರ ಜೊತೆಗೆ ನೀವು ಪಾಲ್ಗೊಳ್ಳಿ ಅಂತ ಹೇಳಿ ಬಾಬಾ ಸಾಹೇಬ್ ಅವರು ಬದುಕಿದ್ದಾಗ ಹೇಳಿದರು. ಈ ಮಾತನ್ನು ನಾನು ಹೇಳ್ತೀನಿ. ಜೊತೆಗೆ 2ನೇ ಪೋಪ್ ಜಾನ್ ಪಾಲ್ ಅವರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ದಿಲ್ಲಿಗೆ ವ್ಯಾಟಿಕನ್ನಿಂದ. ಅವರು ತಲೆ ಬಗ್ಗಿಸಿ ಭೂಮಿಗೆ ಮುತ್ತನ್ನು ಕೊಡ್ತಾರೆ. ಪತ್ರಕರ್ತರು ಕೇಳ್ತಾರೆ, ಏನು ಸಾಹೇಬ್ರೆ ತಲೆ ಬಗ್ಗಿಸಿ ಭೂಮಿಗೆ ಮುತ್ತನ್ನು ಕೊಡ್ತೀರಿ ಅಂತ ಕೇಳಿದಾಗ, ಇಲ್ಲಿ ವಿಶ್ವದ ಶಾಂತಿ, ಭಗವಾನ್ ಬುದ್ಧ ಬೆಳಕು, ಅವರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಸಂದೇಶವನ್ನು ಸಾರದಂಥ ಹುಟ್ಟದಂಥ ಜಾಗ ಇದು ಅಂಥೇಳಿ ಅವರು ಪತ್ರಕರ್ತರಿಗೆ ಉತ್ತರವನ್ನು ಕೊಡ್ತಾರೆ. ಅಂಥ ಒಂದು ಪೋಪ್ ಜಾನ್ ಪಾಲ್ ಅವರು, 2ನೇ ಪೋಪ್ ಜಾನ್ ಪಾಲ್ ಅವರು ಬುದ್ಧನ ಫಾಲೋಅಪ್ ಮಾಡಿದರು. ಯೇಸು ಕ್ರಿಸ್ತರು ಕೂಡ ಅವರು ಫಾಲೋಅಪ್ ಮಾಡಿದರು. ಬಸವಣ್ಣವರು ಫಾಲೋಅಪ್ ಮಾಡಿದ್ದಾರೆ, ಬುದ್ಧನ ಫಾಲೋಅಪ್ ಮಾಡ್ಕೊಂಬಂದಿದ್ದಾರೆ, ಅಂಬೇಡ್ಕರ್ ಕೂಡ ಫಾಲೋಅಪ್ ಮಾಡ್ಕೊಂಬಂದಿದ್ದಾರೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಧ್ವಂಸನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮೊದಲಿನ ನಾರಾಯಣ ಸ್ವಾಮಿ ಅವರು ಇವತ್ತು ಅವರ ಹುಟ್ಟುಹಬ್ಬ ದಿನವಾಗಿ
ಇವತ್ತು ನಮ್ಮ ಚರ್ಚಲ್ಲಿ ಫೇತ್ ಬೆಥೆಲ್ ಚರ್ಚಲ್ಲಿ ಬಂದು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ನಮ್ಮ ಚರ್ಚ್ ಪರವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಹೇಳ್ತಾ ಇದ್ದೇವೆ. ಮತ್ತು ಇವತ್ತು ಅನೇಕ ಜನರು ಹುಟ್ಟುಹಬ್ಬಗಳ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳು ಮಾಡ್ತಾರೆ. ಇದು ನಮ್ಮ ತಾಲೂಕಲ್ಲಿ ವಿಭಿನ್ನವಾದ ಫಸ್ಟ್ ಟೈಮ್ ಚರ್ಚ್ಗಳಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ. ಅದು ಹಾಗಾಗಿ ಮೊಟ್ಟ ಮೊದಲ ಬಾರಿ ಕ್ರೈಸ್ತ ಸಮುದಾಯದಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ, ಅವರು ಮೊದಲೇ ನಾರಾಯಣ ಸ್ವಾಮಿ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು ಸಮುದಾಯದ ಲೀಡ್ರ್ ಅಲ್ಲ, ಎಲ್ಲ ಸಮುದಾಯದ ಒಳಗೊಂಡಂಥ ಒಬ್ಬ ನಾಯಕರು, ಒಬ್ಬ ಲೀಡ್ರ್ ಆಗಿದ್ದಾರೆ. ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ಹೋರಾಟ ಮಾಡುವಂಥ ನಾಯಕನು ಮತ್ತು ಧೈರ್ಯಶಾಲಿ, ಯಾವುದಕ್ಕೂ ಭಯ ಬೀಳೋದಿಲ್ಲ, ಯಾವುದಕ್ಕೂ ಇಂಜರಿ ಇದೆ ಹೋರಾಟ ಮಾಡುವಂಥ ವ್ಯಕ್ತಿ ಯಾರಾದಿದ್ದರೆ ಅದನ್ನು ಬಂದು ಮೊದಲೇ ನಾರಾಯಣ ಸ್ವಾಮಿ. ಯಾಕೆಂದರೆ ಇವತ್ತು ನೋಡಿ ಧ್ವಂಸನೂರು ಭಾಗದಲ್ಲಿ ಈಗಾಗಲೇ ಅವರು ಹೇಳಿದರು ಏನಂತಂದರೆ, ನಾವು ಪದವಿ ಪೂರ್ವ ಕಾಲೇಜನ್ನು ಅದನ್ನು ಉಳಿಸಬೇಕಾದ್ರೆ, ಅದನ್ನು ಹೋರಾಟ ಮಾಡಬೇಕು, ಮಂಜೂರು ಮಾಡಬೇಕಂದ್ರೆ ಅವರ ಪ್ರಮುಖವಾದ ಶ್ರಮ ಬಹಳ ಇದೆ. ಹಂಗಾಗಿ ಇವತ್ತು ಸಾರ್ವಜನಿಕವಾದಂಥ ಬದುಕಿನಲ್ಲಿ ಹೋರಾಟ ಮಾಡುವಂಥದ್ದು, ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡುವಂಥ ನಾಯಕರುಗಳು ಕಡಿಮೆ ಇದ್ದಾರೆ. ಅದರಲ್ಲಿ ಮೊದಲಿಗೆ ಈ ಭಾಗದಲ್ಲಿ ಧ್ವಂಸನ ಭಾಗದಲ್ಲಿ ನಮ್ಮ ನಾರಾಯಣ ಸ್ವಾಮಣ್ಣವರು ಕಾಲೇಜ್ ವಿಷಯದಲ್ಲೇ ಆಗಿರ್ಬೋದು, ಮತ್ತು ಈಗೇನು ಅಲ್ಲಿ ಒಂದು ಏನು KEB 16 ಗುಂಟೆ KEBಗೆ ಅದನ್ನು ಸ್ಕೂಲ್ಗೆ ಮಂಜೂರು ಮಾಡ್ಕೊಂಬಂದಿದ್ದನ್ನು, ಅಂಗನವಾಡಿಗೆ ಮಂಜೂರು ಮಾಡ್ಕೊಂಬಂದಿದ್ದನ್ನು ಬೋಗಸ್ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಮತ್ತೆ ಅದನ್ನು KEBಗೆ ಮಾಡಿದ್ರು, ಅದನ್ನು ಮತ್ತೆ ವಜಾ ಮಾಡಿಸಿ ಮತ್ತೆ ಸ್ಕೂಲಿಗೆ ಆಗಬೇಕಂತ ಮಾಡಿರುವಂಥದ್ದು. ಅವರು ಒಂದು ಸಮುದಾಯದ ಪರವಾಗಿ, ಒಂದು ಧರ್ಮದ ಪರವಾಗಿ ನಾಯಕರಲ್ಲ, ಎಲ್ಲ ಧರ್ಮದ ಪರವಾಗಿ, ಎಲ್ಲ ಒಂದು ಸಮುದಾಯಗಳ ಪರವಾಗಿ ಯಾರ್ಯಾರು ಶೋಷಣೆಗೆ ಒಳಪಟ್ಟಿದ್ದಾರೋ ಅವ್ರ ಪರವಾಗಿ ಎಲ್ಲ ಧ್ವನಿ ಎತ್ತುವಂಥ ನಿಜವಾದ ಒಬ್ಬ ನಾಯಕನಿದ್ದಾರೆ ಈ ಭಾಗದಲ್ಲಿ, ಧ್ವಂಸನ ಭಾಗದಲ್ಲಿ. ಅದು ಮೊದಲನೇ ನಾರಾಯಣ ಸ್ವಾಮಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವರಿಗೆ ದೇವರು ಇನ್ನೂ ಆಯುಷ್ಯು ಆರೋಗ್ಯ ಕೊಟ್ಟು ಇನ್ನೂ ಸಮಾಜ ಸೇವೆ ಮಾಡುವಂತೆ ಅವರನ್ನು ಇನ್ನೂ ದೇವರು ಅವರನ್ನು ಉಪಯೋಗಿಸಲಿ ಅಂತ ಹೇಳಿ ಈ ಸಮಯದ ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ನಮ್ಮ ಮೊದಲಿಯಾರ್ ನಾರಾಯಣ ಸ್ವಾಮಿ ಅವರಿಗೆ ಅವ್ರದ್ದು 62ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತೇವೆ. ಮತ್ತು ಅವರ ಒಂದು ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಒಂದು ಫೇತ್ ಬೆಥೆಲ್ ಚರ್ಚ್ನಲ್ಲಿ ಅವರು ಸೆಲೆಬ್ರೇಟ್ ಮಾಡಿಕೊಳ್ಳುವಂತೆ ಸಹಾಯ ಆಯಿತು. ಮತ್ತು ನಮ್ಮ ಸಭೆಯ ಮಕ್ಕಳಿಗೆಲ್ಲ ಅವರು ಬಟ್ಟೆಗಳು ಕೊಡುವುದಾಗಲಿ, ಬ್ಯಾಗ್ಗಳನ್ನು ಸ್ಕೂಲ್ ಮಕ್ಕಳಿಗೆ ಕೊಡುವುದಾಗಲಿ ಸಹಾಯ ಮಾಡಿದರು. ಮತ್ತು ಅವ್ರ ಕುಟುಂಬವನ್ನು ಅವರನ್ನು ದೇವರು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಮತ್ತು ಈ ಧ್ವಂಸಂದ್ರ ಗ್ರಾಮದಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಗಳಲ್ಲಿ ಅವರು ತೊಡಗಿಸಿಕೊಂಡು ಇನ್ನೂ ಎತ್ತರಕ್ಕೆ ಅವರು ಬೆಳೀಲಿ ಅಂಥೇಳಿ ನಾವು ಅವ್ರಿಗೆ ಶುಭವನ್ನು ಹಾರೈಸ್ತೇವೆ. ನಮ್ಮ ತಂದೆಯವರಾದ ನಾರಾಯಣ ಸ್ವಾಮಿ ಮೊದಲೇ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.